ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಆಪರೇಷನ್ ಸಿಂಧೂರ ಎಲ್ಲ ಅಪ್ಡೇಟ್ಸ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದೇ ದಾಳಿಯಲ್ಲಿ ಭಾರತವನ್ನ ಹಂತ ಹಂತದಲ್ಲಿ ಕಾಡಿದ್ರಲ್ಲ ಅವರೆಲ್ಲರ ನೆಲೆಗಳನ್ನು ಒಡಿಯಸ್ ಮಾಡಲಾಗಿದೆ. ಇದು ಒಂದು ದಾಳಿಯಲ್ಲ, ಪಹಲ್ಗಾಮ್ ಒಂದು ದಾಳಿಯಲ್ಲ, ಮುಂಬೈ ಅಟ್ಯಾಕ್ ಇಂದ ಹಿಡಿದು ವಿವಿಧ ಹಂತಗಳಲ್ಲಿ ಭಾರತವನ್ನು ಕಾಡಿದ್ದ ಟೆರರ್ ಕ್ಯಾಂಪ್ಗೇನೆ ಈಗ ಬಾಂಬ್ ಬಿದ್ದಿರೋದು. ಅದರ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀವಿ ಮತ್ತು ಎಲ್ಲೆಲ್ಲಿ ಹೊಡೆಯಲಾಗಿದೆ ಅನ್ನೋ ಡೀಟೇಲ್ಸ್ ನೋಡಿದ್ದೀರಾ ಈಗಾಗಲೇ. 9 ಪಾಯಿಂಟ್ಗಳು, ಎಷ್ಟೆಷ್ಟು ಕಿಲೋಮೀಟರ್ ದೂರದಲ್ಲಿ ಯಾವ ಪಾಯಿಂಟ್ ಇದೆ, ಹೆಂಗಾಯ್ತು ಈ ಆಪರೇಷನ್ ಅನ್ನುವಂಥ ವೆರಿ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಪ್ರೆಸ್ ಮೀಟ್ ನೀವು ಗಮನಿಸಿರ್ತೀರಾ. ಇಬ್ಬರು ಫಿಮೇಲ್ ಆಫೀಸರ್ಸು ಮೇಲ್ ಆಫೀಸರ್ಗಳ ಜೊತೆಗೆ ಬಂದು ಕೂತಿದ್ದಾರೆ. ಆಪರೇಷನ್ ಸಿಂಧೂರ ಹೆಣ್ಣು ಮಕ್ಕಳನ್ನ ಅಸಹಾಯಕರಾಗಿ ಅವರ ಗಂಡಂದ್ರನ್ನ ಹೊಡೆದು ಹಾಕಿ ಕಣ್ಣೀರಲ್ಲಿ ಕೈ ತೊಳೆಯೋ ರೀತಿಯಲ್ಲಿ ಬಾಯಿ ಬಡ್ಕೊಳ್ಳಿ, ಅವರು ಇಡೀ ದೇಶಕ್ಕೆ ಕೇಳಲಿ ಅನ್ನೋ ರೀತಿಯಲ್ಲಿ ಬಿಟ್ಟು ಹೋದ್ರಲ್ಲ. ನಮ್ಮ ನಾರಿ ಶಕ್ತಿಯನ್ನ ತೋರಿಸಿದೆ ಭಾರತ. ಆ ನಾರಿ ಶಕ್ತಿಯ ಮೂಲಕವೇ ಆಪರೇಷನ್ ಸಿಂಧೂರ ಹೆಸರಲ್ಲಿ ಪಾಕಿಸ್ತಾನವನ್ನ ಬಗ್ಗು ಬಡಿದ ಭಾರತ. ಎಷ್ಟು ಸಿಂಬಾಲಿಕ್ ಆಗಿದೆ ನೋಡಿ ಇವತ್ತು ನಮ್ಮ ಆಫೀಸರ್ಸ್ ಕೊಡ್ತಿರುವಂತಹ ಮೆಸೇಜ್. ಈಗ ಸಿಕ್ತಿರೋ ಮಾಹಿತಿ ಪ್ರಕಾರ ಹತ್ರ 90ಕ್ಕೆ ಹೋಗಿದೆ. ಅಲ್ಲಿ ಬಿದ್ದಿರೋ ತಲೆಗಳ ಸಂಖ್ಯೆ 90ಕ್ಕೆ ಹೋಗಿದೆ ಅನ್ನೋದು. 70ರ ಆಸುಪಾಸಲ್ಲಿ ಅಂತ ಹೇಳಲಾಗ್ತಿತ್ತು. ಉಗ್ರರೇ ಒಬ್ರು ಅಲ್ಲಿ ಸಾಮಾನ್ಯ ಮನುಷ್ಯರನ್ನ ಟಚ್ ಮಾಡಿಲ್ಲ ಭಾರತ. ಆ ಹಂತಕ್ಕೆ ಹೋದ್ರೆ ಏನ್ ಬೇಕಾದ್ರೂ ಆಗಬಹುದು. ಬಟ್ ಮೊದಲ ಹಂತದಲ್ಲಿ ಮೊದಲ ಹೆಜ್ಜೆಯಲ್ಲಿ ಭಾರತ ಬರೀ ಉಗ್ರರನ್ನ ಡ್ರೋನ್ ಬಳಸಿ ಉರಿಡ್ಕೆ ಮತ್ತು ಬಹವಾಲ್ಪುರ್ ಈ ಎರಡೂ ಪ್ರದೇಶಗಳು ಜೈಷ್ ಎ ಮೊಹಮ್ಮದ್ ಹಾಗೆ ಲಷ್ಕರ್ ಎ ತೊಯ್ಬಾದ ಹೆಡ್ ಕ್ವಾರ್ಟರ್ಸ್ಗಳನ್ನು ಉಡೇಸ್ ಮಾಡಲಾಗಿದೆ. ಎಲ್ಲ ನೋಡಿ, ಯಾರ್ಯಾರು ಟ್ರೈನಿಂಗ್ ಆಗಿದ್ದಂಥ ಕ್ಯಾಂಪ್ಗಳಿವು. ಕಸಬ್ ಟ್ರೈನಿಂಗ್ ನಡೆದಿದ್ದು ಇಲ್ಲೇ. ತಹಾವೂರ್ ರಾಣಾ ಮೊನ್ನೆ ಕರ್ಕೊಂಡು ಬಂದು ಬಗ್ಸಿದ್ರಲ್ಲ ಇಲ್ಲಿ, ಆತನ ಟ್ರೈನಿಂಗ್ ಆಗಿದ್ದು ಇಲ್ಲೇ. ಬಿನ್ ಲಾಡೆನ್ನ ಸಹಚರರು ಕೆಲಸ ಮಾಡ್ತಿರೋದು ಇದೇ ಪಾಯಿಂಟಲ್ಲಿ. ಸೊ ಡೇವಿಡ್ ಹೆಡ್ಲಿಯಿಂದ ಹಿಡಿದು ಭಾರತಕ್ಕೆ ಯಾರ್ಯಾರು ಹಂತ ಹಂತದಲ್ಲಿ ಸಮಸ್ಯೆಯನ್ನು ತಂದಿಟ್ಟಿದ್ದಾರೆ, 26/11 ಅಟ್ಯಾಕ್ ಇರಬಹುದು, ಬೇರೆ ಬೇರೆ ದಾಳಿಗಳಿರಬಹುದು, ಎಲ್ಲ ಮಾಸ್ಟರ್ ಮೈಂಡ್ಗಳು ತಯಾರಾಗಿದ್ದು ಇದೇ ಕ್ಯಾಂಪಲ್ಲಿ. ಅಂತಹ ಕ್ಯಾಂಪನ್ನು ಉಡೀಸ್ ಮಾಡಲಾಗಿದೆ. 80ರಿಂದ 90 ಉಗ್ರ ತಲೆಗಳು ಮಟ್ಯಾಶ್ ಆಗಿರುವಂತಹ ಬಿಗ್ ನ್ಯೂಸ್ ಈಗ ಸಿಡಿತಾ ಇದೆ. ಪಾಕಿಸ್ತಾನ ಭಾರತದ ನಡುವೆ ಉದ್ವಿಗ್ನ ಪರಿಸ್ಥಿತಿ. ಫೈರ್ ಯಾವ ರೀತಿ ಆಗ್ತಿದೆ LOCಯಲ್ಲಿ ಅಂದ್ರೆ ಆ ಕಡೆಯಿಂದ ಈ ಕಡೆಯಿಂದ ಭರ್ಜರಿಯಾಗಿ ಪ್ರತಿದಾಳಿಗೆ ನಿಂತಿದೆ ಭಾರತ. ಪಾಕಿಸ್ತಾನ ಈ ದಾಳಿ ಬೆಚ್ಚಿ ಬೀಳ್ತು, ಆದರೆ ಗಡಿಯಲ್ಲಿ ಅಟ್ಯಾಕ್ ಮಾಡ್ತಿದೆ. ಭಾರತ ಸರಿಯಾಗಿ ತಿರುಗಿಸ್ಕೊಟ್ಟಿದೆ. ಭಾರತದ ದಾಳಿಗೆ ಬೆಚ್ಚಿ ಬಿದ್ದಿರುವ ಪಾಕಿಸ್ತಾನ ಮಾತ್ರ ಒಂದು ಹೊಸ ಕಥೆ ಕಟ್ಟಿದೆ. ನಮ್ಮ ಹೆಣ್ಮಕ್ಕಳನ್ನು ಹೊಡೆದು ಹಾಕಿ ಹೋಗಿದ್ದಾರೆ, ವಯಸ್ಸಾದವ್ರನ್ನ ಎಳೆ ಕಂದಮ್ಮಗಳನ್ನ ಹೊಡೆದು ಹಾಕಿ ಹೋಗಿದೆ ಭಾರತ. ಹೇಳಿ ಭಾರತ ಅಂತೆಲ್ಲ ಬಾಯಿ ಬಡ್ಕೊಳ್ತಿದೆ. ಆದರೆ ಈ ಸಲ ನಮ್ಮ ದೇಶದ ಒಳಗಡೆ ಇರೋರ್ಗೂ ಸಾಕ್ಷಿ ಬೇಕಲ್ಲ ಮತ್ತು ಹೊರಗಡೆ ದೇಶದವ್ರಿಗೂ ಬೇಕಲ್ಲ, ಎಲ್ಲಾರ್ಗೂ ಸಾಕ್ಷಿ ಸಮೇತ ವಿಡಿಯೋ ಸಮೇತ ಪ್ರತಿಯೊಂದು ದಾಖಲೆ ಇಟ್ಟುಕೊಂಡೆ ಅಟ್ಯಾಕ್ ಮಾಡಿ ದಾಖಲೆ ಸಮೇತ ಈಗ ಎಲ್ಲರ ಮುಂದೆ ಇಟ್ಟಿದ್ದಾಗಿದೆ. ಬೆಳಗ್ಗೆನೆ ಅರಬ್ ರಾಷ್ಟ್ರಗಳಿಗೆ ಸಾಕ್ಷಿ ಏನ್ ಮಾಡಿದ್ವಿ ನಾವು ಅಂತ ಎಲ್ಲರಿಗಿಂತ ಮೊದಲೇ ಪಾಕಿಸ್ತಾನ ಹೇಳೋ ಕಣ್ಣೀರ್ ಹಾಕೋಕ್ಕಿಂತ ಮುಂಚೆನೆ ಭಾರತನೇ ಡೀಟೇಲ್ಸ್ ಅನ್ನ ಕೊಟ್ಬಿಡ್ತು. ಅಮೆರಿಕ, ರಷ್ಯಾ, UK, ಫ್ರಾನ್ಸು ಪ್ರಮುಖ ರಾಷ್ಟ್ರಗಳಿಗೆಲ್ಲ ಅಜಿತ್ ದೋವಲ್, ಎಸ್ ಜಯಶಂಕರ್ ತಡ ಮಾಡದೆ ಮಾಹಿತಿಯನ್ನ ಶೇರ್ ಮಾಡಿದ್ದಾರೆ. ಟ್ರಂಪ್ ಭಾರತ ಪರವಾಗಿ ಗುಡುಗಿದ್ರು ಪಾಕಿಸ್ತಾನದ ವಿರುದ್ಧ. ಆ ದೃಶ್ಯಗಳನ್ನು ಕೂಡ ನೋಡಿದ್ವಿ. ಸೊ ಅಷ್ಟು ರಾಜತಾಂತ್ರಿಕವಾಗಿ ಮತ್ತು ರಕ್ಷಣಾತ್ಮಕವಾಗಿ ಭಾರತದ ರಣತಂತ್ರ ಯಶಸ್ವಿಯಾಗಿದೆ. ಇದು 1971 ಬಳಿಕ ಮೊಟ್ಟ ಮೊದಲ ಬಾರಿಗೆ ಟ್ರೈಫೋರ್ಸ್ ಅಂದ್ರೆ ಏರ್ಫೋರ್ಸ್, ನೇವಿ ಮತ್ತು ನಮ್ಮ ಭೂಸೇನೆಯನ್ನು ಮಿಲಿಟರಿಯನ್ನು ಬಳಸ್ಕೊಂಡು ಮಾಡಿದಂಥ ಮೂರೂ ಫೋರ್ಸ್ ಅನ್ನ ಒಟ್ಟಿಗೆ ಬಳಸ್ಕೊಂಡು ಮಾಡಿದಂಥ ಬಿಗ್ಗೆಸ್ಟ್ ಅಟ್ಯಾಕ್. ಹೇಗೆ ಮಾಡಿದ್ರು ಈ ದಾಳಿಯನ್ನ? ಹಾಗಾದ್ರೆ ಬರೀ ಉಗ್ರರ ತಾಣವನ್ನ, ಈ ಜೈಷ್ ಎ ಮೊಹಮ್ಮದ್ ಮಸೂದ್ ಅಜರ್ನ ಮದ್ರಸಾವನ್ನೇ ಹೇಗೆ ಹಿಟ್ ಮಾಡ್ತು? ನಮ್ಮ ರಫೇಲ್ನಿಂದ ಬಂದಂತಹ ಮಿಸೈಲು ಇದೆಲ್ಲ ಕುತೂಹಲ ಇದೆಯಲ್ಲ. ಡ್ರೋನ್ ಬಳಸಿದ್ದಾರೆ. ರಫೇಲ್ನ ಡಿಟೆಕ್ಟ್ ಮಾಡೋಕ್ಕಾಗಿಲ್ಲ. ಅವರ ಡಿಟೆಕ್ಟಿಂಗ್ ಸಿಸ್ಟಮ್ ಖಂಡಿತವಾಗಿಯೂ ನಮ್ಮ ಯುದ್ಧ ನೌಕೆಗಳನ್ನ, ಯುದ್ಧ ವಿಮಾನವನ್ನ ಡಿಟೆಕ್ಟ್ ಮಾಡುವಷ್ಟು ತಾಕತ್ ಹೊಂದಿರೋದಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ರಫೇಲ್ ಗಡಿ ದಾಟಿ 400 ಕಿಲೋಮೀಟರ್ ಕ್ರಮಿಸಿದೆ ಪಾಕಿಸ್ತಾನದ ಒಳಗಡೆ. ಆದರೆ ಅವ್ರಿಗೊಂದು ಸಣ್ಣ ಸುಳಿವೂ ಸಿಗಲಿಲ್ಲ. ಬ್ಲಾಸ್ಟ್ ಆಗೋ ತನಕ, ಛಿದ್ರವಾಗುವ ತನಕ, ಉಗ್ರರ ನೆತ್ತರು ಹರಿಯೋ ತನಕ, ಅದು ಸಿಂಧೂರವಾಗಿ ಭಾರತಾಂಬೆಯ ಸಿಂಧೂರವನ್ನ ಮತ್ತಷ್ಟು ಝಳಪಿಸುವ ತನಕ ಒಂದು ಚೂರು ಸುಳಿವು ಸಿಕ್ಕಿಲ್ಲ ಅವ್ರಿಗೆ. ನೋಡಿ, ಡ್ರೋನ್ ಬಳಸಿದ್ದಾರೆ.
ರಫೇಲ್ ಮೂಲಕ ಡ್ರೋನ್ಗಳು ಆಯಾ ಸ್ಪಾಟ್ ಅನ್ನ ಟಾರ್ಗೆಟ್ ಮಾಡಿ ಲೊಕೇಟ್ ಮಾಡಿದೆ. ಅಲ್ಲಿ ಯಾವ ರೀತಿ ಹ್ಯಾಮರ್ ಬಾಂಬ್ಗಳು ಹೋಗಿ ಬಿದ್ದಿವೆ ಅಂದ್ರೆ 9 ಸ್ಥಳಗಳಲ್ಲಿ ಉಡಿಸ್ ಮಾಡಿರೋದು. ನೋಡಿ ಯಾವ ಪಾಯಿಂಟ್ ಎಷ್ಟೆಷ್ಟು ಕಿಲೋಮೀಟರ್ ದೂರದಲ್ಲಿ ಹೊಡೆದು ಹಾಕಿದ್ದಾರೆ ಅಂತ. ನಂಬರ್ 1 ಮರ್ಕಸ್ ಸುಬಾನ್ ಅಲ್ಲಾ ಬಾವಲ್ಪುರ್, ಇದು ಜೈಷ್ ಎ ಮೊಹಮ್ಮದ್ಗೆ ಸಂಬಂಧಪಟ್ಟಂತಹ ಕ್ಯಾಂಪು. 434 ಕಿಲೋಮೀಟರ್ LOC ಇಂದ ಇದು 434 ಕಿಲೋಮೀಟರ್ ಒಳಗಡೆ ನುಗ್ಗಿ ಹೊಡೆದಿರೋದು. ಮಾರ್ಕಸ್ ತೈಬಾ, ಇದು ಮುರಿಡ್ಕೆ ಲಷ್ಕರ್ ಎ ತೊಯ್ಬಾದ ಕ್ಯಾಂಪ್, ಇದು 50 ಕಿಲೋಮೀಟರು. ಸರ್ಜಲ್ ತೆಹ್ರಾ ಕಾಲನ್ ಜೈಷ್ ಎ ಮೊಹಮ್ಮದ್ಗೆ ಸಂಬಂಧಪಟ್ಟಿದ್ದು, ಇದು ಬಾರ್ಡರ್ ಹತ್ರದ್ದು 8 ಕಿಲೋಮೀಟರಿಂದ ಹತ್ರದಲ್ಲಿರೋದು, ಅದನ್ನು ಹೊಡೆದು ಬಿಸಾಕಿದ್ದಾರೆ. ಮೆಹಮೂನ್ ಜೋಯಾ ಸಿಯಾಲ್ಕೋಟ್ ಲಷ್ಕರ್ ಎ ತೊಯ್ಬಾದ್, ಇದು 202 ಕಿಲೋಮೀಟರ್ ಒಳಗಡೆ ನುಗ್ಗಿ ಹೊಡೆದಿರೋದು. ಅಂದರೆ ರಫೇಲ್ ಕಾರ್ಯಾಚರಣೆ, ರಫೇಲ್ ಮೂಲಕ ಹ್ಯಾಮರ್ ಇನ್ನಿತರ ಬಾಂಬ್ಗಳನ್ನು ಬಳಸಿ ಅಟ್ಯಾಕ್ ಆಗಿದೆ. ಡ್ರೋನ್ ಇಂದ ಲೊಕೇಟ್ ಆಗಿದೆ, ಇಂತಿಂಥ ಜಾಗದಲ್ಲೇ ಹೊಡಿಬೇಕು, ಬೇರೆ ಕಡೆ ಸಮಸ್ಯೆ ಆಗಬಾರ್ದು, ಆ ರೀತಿ ಆಕ್ಯುರೇಟ್ ಆಗಿ ಹೊಡೆದಿರೋದು ಡ್ರೋನ್ ಸಹಾಯದಿಂದ. 3 ಸೇನಾ ಕಾರ್ಯಾಚರಣೆ ಶಸ್ತ್ರಾಸ್ತ್ರಗಳ ಬಳಕೆ ಇಲ್ಲಾಗಿದೆ. ಹಾಗೆ ಮರ್ಕಾಜ್ ಅಹ್ಲೆ ಹದೀತ್ ಬರ್ನಾಲಾ ಲಷ್ಕರ್ ಎ ತೊಯ್ಬಾದ ಕ್ಯಾಂಪು 10 ಕಿಲೋಮೀಟರ್ ದೂರದಲ್ಲಿ ಹೊಡೆದು ಹಾಕಿದ್ದಾರೆ. ಮರ್ಕಾಜ್ ಅಬ್ಬಾಸ್ ಕೋಟ್ಲಿಯಲ್ಲಿ ಜೈಷ್ ಎ ಮೊಹಮ್ಮದ್ 15 ಕಿಲೋಮೀಟರ್ ದೂರದ ಕ್ಯಾಂಪನ್ನು ಹೊಡೆದು ಹಾಕಿದ್ದಾರೆ. ಮಸ್ಕರ್ ರಹೀಲ್ ಶಹೀದ್ ಕೋಟ್ಲಿಯ ಹಿಜ್ಬುಲ್ ಮುಜಾಹಿದ್ದೀನ್ 15 ಕಿಲೋಮೀಟರ್ ದೂರದ ಕ್ಯಾಂಪನ್ನು ಉಡಿಸ್ ಮಾಡಿದ್ದಾರೆ. ಶವಾಯಿನ್ ಅಲ್ಲಾ ಕ್ಯಾಂಪ್ ಮುಜಾಫರಾಬಾದ್ನ ಲಷ್ಕರ್ ಎ ತೊಯ್ಬಾದ ಕ್ಯಾಂಪನ್ನು 21 ಕಿಲೋಮೀಟರ್ದಲ್ಲಿ ಉಡಿಸ್ ಮಾಡಿದ್ದಾರೆ. ಸೈದ್ನಾ ಬಿಲಾಲ್ ಕ್ಯಾಂಪ್ ಮುಜಾಫರಾಬಾದ್ ಜೈಷ್ ಎ ಮೊಹಮ್ಮದ್ದು 210 ಕಿಲೋಮೀಟರ್ ದೂರದಲ್ಲಿದ್ದದ್ದು, ಅದನ್ನು ಕೂಡ ಉಡಿಸ್ ಮಾಡಿದ್ದಾರೆ. ಈ ರೀತಿ 9 ಪಾಯಿಂಟ್ಗಳನ್ನು ಡ್ರೋನ್ ಸಹಾಯದಿಂದ ಭಾರತ ಹೆಕ್ಕಿ ಮಾರ್ಕ್ ಮಾಡಿ ಅಲ್ಲಷ್ಟೇ ಹೊಡೆದಿದೆ. ಮತ್ತೀಗ ಆರ್ಮಿ ಕೂಡ ಕ್ಲಿಯರ್ ಮಾಡ್ತಿದೆ, ಒಬ್ಬ ನಾಗರಿಕರನ್ನ ನಾವು ಟಚ್ ಕೂಡ ಮಾಡಿಲ್ಲ, ಉಗ್ರರನ್ನ ಹೊಡೆದು ಹಾಕಿದ್ದೀವಿ, ಉಗ್ರರನ್ನ ಬಿಟ್ಟರೆ ಮತ್ತಾರನ್ನು ಮುಟ್ಟಿಲ್ಲ ಅನ್ನೋದನ್ನ ಭಾರತ ಖಚಿತಪಡಿಸ್ತಾ ಇದೆ. ಪಾಕಿಸ್ತಾನ ಇನ್ನೇನೂ ಬಾಯ್ ಬಿಡ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ಅಟ್ಯಾಕ್ ಆಗ್ತಿದ್ದಂಗೆ ಭಾರತ ಮಾಡಿರೋ ಫಸ್ಟ್ ಕೆಲಸನೇ ಎಲ್ಲ ರಾಷ್ಟ್ರಗಳಿಗೆ ಸಾಕ್ಷಿ ಸಮೇತ ಸುದ್ದಿ ಮುಟ್ಟಿಸಿರೋದು. ಇವತ್ತು ಅಥವಾ ಈ ಸಲ ದಾಳಿಗೆ ಯಾರು ನಮ್ಮಲ್ಲಿ ಒಳಗಡೆ ಇರೋರು ಸಾಕ್ಷಿ ಕೇಳಂಗಿಲ್ಲ, ಎಲ್ಲ ಸಪೋರ್ಟ್ ಮಾಡಿ ಮಾತಾಡ್ತಿದ್ದಾರೆ. ರಫೇಲ್ ಸಾಮರ್ಥ್ಯ, ನಮ್ಮ ಆರ್ಮಿ, ನಾವು ಬಹಳ ಪ್ರೌಡ್ ಅಂತ ಪ್ರತಿಯೊಬ್ಬರು ಹಾಡು ಹೊಗಳುತ್ತಿದ್ದಾರೆ. ಸೊ ಈ ಸಲ ಅಂತೂ ಯಾರಿಗೂ ಡೌಟ್ ಇಲ್ಲ, ವಿದೇಶಿಯರಿಗೂ ಡೌಟ್ ಬರದ ರೀತಿಯಲ್ಲಿ ಸಾಕ್ಷಿ ಸಮೇತ ಇಟ್ಟಿದ್ದಾಗಿದೆ. ಪಾಕಿಸ್ತಾನ ಹೆಂಗೆ ಬಾಯ್ ಪಡ್ಕೊಳ್ತಿದೆ ಅಂದ್ರೆ ಒಂದು ವಿಡಿಯೋ ತೋರಿಸ್ತೀವಿ ನೋಡಿ. ನಂಬರ್ 1, ಅಲ್ಲಿನ ಮದರಸಾಗಳ ಮುಂದೆ ಎಂಥೆಂಥ ಕರುಣಾಜನಕ ದೃಶ್ಯಗಳು ಅಂತೀರಾ. ನಮ್ಮವರ ರಕ್ತ ಹರಿಸಿ ಕಣ್ಣೀರು ಹಾಕ್ಸಿದ್ರಲ್ಲ, ಈಗ ಅಲ್ಲಿ ಹರಿತಾ ಇದೆ, ಏನೇನು ಹರಿಬೇಕೋ ಎಲ್ಲ ಹರಿತಾ ಇದೆ. ಮತ್ತೊಂದು ಕಡೆ ಒಬ್ಬ ಮಸೂದ್ ಅಜರ್ ಕ್ಯಾಂಪ್ ಅನ್ನ ಈ ರೀತಿ ಹೊಡೆದು ಬಿಸಾಕಿದ್ದಾರಲ್ಲ, ನಮ್ಮ ಆರ್ಮಿ ಏಜೆನ್ಸಿಗಳು ಏನು ಮಾಡ್ತಿದ್ವು ಅಂತ ತಮ್ಮದೇ ಸರ್ಕಾರದ ವಿರುದ್ಧ, ಆರ್ಮಿ ವಿರುದ್ಧ ಮುಗಿಬಿದ್ದಿರುವಂತಹ ವಿಡಿಯೋ ಇದೆಲ್ಲವೂ ಗಮನ ಸೆಳೆತಿದೆ. मौलाना मसूद अजहर साहब के जो है मदरसा है उसके ऊपर 4 मिसाइल दागे गए हैं, 4 मिसाइलों के साथ हमला किया गया है मौलाना मसूद अजहर साहब के मदरसे के ऊपर। हम अपनी अफवाज पाकिस्तान के साथ खड़े हैं, लेकिन मेरा सवाल है कि हमारी एजेंसीज कहाँ सोई हुई थी, हमारी अफवाज पाकिस्तान कहाँ सोई हुई थी जब ये हमला हुआ। मुजफ्फराबाद की भी खबर आ रही है कि मुजफ्फराबाद वाली साइड पर भी ये अटैक हुआ है, लेकिन सबसे पहले मेरे बहावलपुर सिटी के अंदर अटैक हुआ है ब्लास्टिक मिसाइल के साथ। उन्होंने हमला किया है मौलाना मसूद अजहर साहब के मदरसे के ऊपर, 4 मिसाइल मारे गए हैं। अभी ये कहना कबल वक्त है कि गोया कितनी सच्चाई है इस खबर के अंदर, किस साइड से ये मिसाइल आए हैं, ये अभी कन्फर्म होना बाकी है। लेकिन ये कन्फर्म न्यूज़ है कि उनके मदरसे के ऊपर 4 मिसाइल मारे गए हैं। ಪಾಕಿಸ್ತಾನ ಒಂದ್ ಕಡೆ ನಮ್ಮ ಉಗ್ರರ ಕ್ಯಾಂಪ್ ಅನ್ನು ಹೊಡೆದಿಲ್ಲ ಅಂದ್ರೆ ನಮ್ಮ ಉಗ್ರರ ಕ್ಯಾಂಪೇ ಇಲ್ಲ ಅಂತಲ್ವಾ ಅದು ಹೇಳಿದ್ದು. ಸೊ ಅಂಥದ್ದೇನೂ ಆಗೇ ಇಲ್ಲ, ಇಲ್ಲಿ ನಾಗರಿಕರ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋ ರೀತಿಯಲ್ಲಿ ಹೊಸ ಕಥೆ ಕಟ್ತಾ ಇದೆ. ಒಂದ್ ಕಡೆ ನಾವು ವಿಮಾನನೇ ಹೊಡೆದು ಹಾಕಿಬಿಟ್ಟಿದ್ದೀವಿ ಭಾರತದ್ದು ಅಂತ ಬೆಂಕಿ ಬಿದ್ದಿರೋ ಯಾವ್ಯಾವುದೋ ವಿಮಾನ ತೋರಿಸ್ತಿದೆ, ಮತ್ತೊಂದ್ ಕಡೆ ವಿಮಾನ ಒಳಗಡೆ ಬಂದೇ ಇಲ್ಲ, ಹೊರಗಡೆಯಿಂದಾನೇ ಹೊಡೆದಿದ್ದಾರೆ ಅಂತ ಅದೊಂದು ಕಥೆ. ಸೊ ಒಂದೊಂದು ಕಡೆ ಇನ್ನೊಂದೊಂದು ಕಥೆ ಹೇಳ್ಕೊಂಡು ಪಾಕಿಸ್ತಾನದ ಬಣ್ಣ ಅಂತೂ ಬಟ್ ಬಯಲಾಗಿದೆ. ಈಗ ಭಾರತದ ನೆಕ್ಸ್ಟ್ ಟಾರ್ಗೆಟ್ ಏನು ಅನ್ನೋದು ಕುತೂಹಲ ಮತ್ತು ಪಾಕಿಸ್ತಾನಕ್ಕೆ ಢವಢವ ಶುರುವಾಗಿದೆ. ಪಾಕಿಸ್ತಾನ ಹೇಳ್ತಿರೋದು ತಾತ್ಕಾಲಿಕವಾದ ಸಂಭ್ರಮದಲ್ಲಿದೆ ಭಾರತ, ಹೊಡೆದು ಬಿಟ್ವಿ ಅನ್ನೋ ಸಂಭ್ರಮದಲ್ಲಿದೆ ಭಾರತ, ಅದನ್ನು ನಾವು ಹೆಂಗೆ ತಿರುಗಿಸ್ಕೊಡ್ತೀವಿ ಅಂತ ಗೊತ್ತಿಲ್ಲ, ರೆಡಿಯಾಗಿ ಅನ್ನುವಂಥ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದು. ಅಫ್ಕೋರ್ಸ್ ನಾವು ರೆಡಿ ಆಗಿರಲೇಬೇಕಾಗುತ್ತೆ, ರೆಡಿ ಆಗಿದೆ ನಮ್ಮ ಸೇನೆ ಪ್ರತಿದಾಳಿ ಪಾಕಿಸ್ತಾನದಿಂದ ಬಂದರೆ
ಎದುರಿಸೋಕೆ ಎಷ್ಟು ರೆಡಿ ಆಗಿದೆ ಅನ್ನೋದನ್ನು ಖಚಿತಪಡಿಸ್ಕೊಂಡ ಮೇಲೆ ಅಟ್ಯಾಕ್ ಮಾಡಿದ್ದು. ಆ ಕಡೆಯಿಂದ ಬಂದೇ ಬರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಎಕ್ಸ್ಪೆಕ್ಟೆಡ್ ಅದು. ಏನಾದರೂ ಒಂದು ಕುತಂತ್ರ ಮಾಡ್ತಾರೆ. ಅಲ್ಲಿ LOC ಫೈರಿಂಗ್ ಆಗ್ತಾ ಇದೆ. ಸೊ ಅವ್ರು ಏನು ಮಾಡಿದ್ರು ಅದರ 10-100ರಷ್ಟು ಮಾಡೋದಕ್ಕೆ ನಮ್ಮ ಸೇನೆ ರೆಡಿ ಇದೆ. ಮೊದಲ ಮಹಾಪೆಟ್ಟು ಬಿದ್ದಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.